ಅಧಿಕಾರಿಗಳು ವರ್ಸಸ್ ಸರ್ಕಾರದ ನಡುವೆ ಕಣ್ಣಾಮುಚ್ಚಾಲೆ ನಡೀತಾ ಇದ್ದು ರೈತರು ಕಂಗಾಲಾಗಿದ್ದಾರೆ. ಕಳಸ ಕಲ್ಕೋಡು ಗ್ರಾಮದ 150 ರೈತರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಅರಣ್ಯ ಇಲಾಖೆ ವಿರುದ್ಧ ಚಿಕ್ಕಮಗಳೂರು ಕಳಸ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೈತರ ಬದುಕಿಗಾಗಿ 2 ರಿಂದ 3 ಎಕರೆ ಒತ್ತುವರಿ ತೆರವಿಲ್ಲ ಅಂತ ಸರ್ಕಾರ ಹೇಳಿತ್ತು. 2018ರಿಂದ ರೈತರಿಗೆ ನೋಟಿಸ್ ಅನ್ನು ಕೊಡ್ತಿದ್ದಾರೆ ಅಧಿಕಾರಿಗಳು. ಸರ್ಕಾರದ ಕಣ್ಣಾಮುಚ್ಚಾಲೆ ಆಟಕ್ಕೆ ಕುಗ್ರಾಮದ ರೈತರಲ್ಲಿ ಆತಂಕ ವ್ಯಕ್ತವಾಗಿದೆ. ಭವಿಷ್ಯದ ಕಗ್ಗತ್ತಲಲ್ಲಿ ಮಲೆನಾಡ ಸಾವಿರಾರು ರೈತ ಕುಟುಂಬಗಳಿದ್ದಾವೆ. ಸರ್ಕಾರ ಅಧಿಕಾರಿಗಳದ್ದು ನಾಟಕ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. 2 ರಿಂದ 3 ಎಕರೆ ಅರಣ್ಯ ಜಾಗವನ್ನ ಒತ್ತುವರಿ ಮಾಡ್ಕೋಬಹುದು ಅಂತ ಸರ್ಕಾರ ಹೇಳಿತ್ತು. ಅದನ್ನ ತೆರವು ಮಾಡೋದಿಲ್ಲ ಅಂತ ಹೇಳಿತ್ತು. ಒತ್ತುವರಿ ಮಾಡ್ಕೋಬಹುದು ಅಂದ್ರೆ ಇಲ್ಲಿವರೆಗೆ ಒತ್ತುವರಿ ಮಾಡ್ಕೊಂಡಿರುವ ಜಾಗವನ್ನ ತೆರವು ಮಾಡೋದಿಲ್ಲ ಅಂತ. ಆದ್ರೆ ಈಗ ಏಕಾಏಕಿ ಸರ್ಕಾರ ನೋಟಿಸ್ ಕೊಡ್ತಾ ಇದೆ. ಅಧಿಕಾರಿಗಳು ನೋಟಿಸ್ ಕೊಡ್ತಾ ಇದ್ದಾರೆ. ಒಂದ್ ಕಡೆ ಸರ್ಕಾರ ತೆರವು ಮಾಡಲ್ಲ ಅಂತ ಹೇಳ್ತಾ ಇದ್ರೆ, ಮತ್ತೊಂದ್ ಕಡೆ ಅಧಿಕಾರಿಗಳು ನೋಟಿಸ್ ಕೊಡ್ತಾ ಇದ್ದಾರೆ ಅಂತ ಆ ಭಾಗದ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. 2021ರಲ್ಲೇನೋ ಕೊಟ್ಟರು, ಆಮೇಲೆ 24ರಲ್ಲೂ ಕೊಟ್ಟರು, 25ರಲ್ಲೂ ಕೊಟ್ಟರು. ಒಟ್ಟು ಟೋಟಲ್ 125 ಜನ ಕಳ್ಕೋಡಲ್ಲಿ ನೋಟಿಸ್ ಕೊಟ್ಟರು. ಆ 125 ಜನಲ್ಲಿ ಯಾರೂ ಅಗರ್ಭ ಶ್ರೀಮಂತರು ಅಂತ ಏನಿಲ್ಲ. ಎಲ್ಲ ಅಲ್ಪ ಸ್ವಲ್ಪ ಜಮೀನು ಕೃಷಿ ಮಾಡಿಕೊಂಡು ಜೀವನ ಸಾಗಿಸ್ತಾ ಇರೋರೇ ಇರೋದು. ಏನಂತ ಹೇಳಿದ್ರೆ ಹೆಚ್ಚು ಕಡಿಮೆ ಎಲ್ಲ ಒಂದು 4 ಎಕರೆ 5 ಎಕರೆ ಎಲ್ಲ. ಆದರೆ ಫಾರೆಸ್ಟ್ ಜಾಗ ಅಂತ ಯಾರೂ ಮಾಡಿಲ್ಲ. ಎಲ್ಲರೂ ರೆವಿನ್ಯೂ ಜಾಗ, ಏನು ಗೋಮಾಳ ಇರ್ಬೋದು, ಈ ಕಡೆ ಆಕಾರ್ಕಂಡ್ ಕಾಫಿ ಖರಾಬ್ ಅಂತ ಏನು ಇರುತ್ತೆ ಅಂಥ ಜಮೀನನ್ನು ಕೃಷಿ ಮಾಡ್ಕೊಂಡಿರೋದು. ಆದರೆ ಎಲ್ರಿಗೂ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟು ಈಗ ಇದು ಫಾರಮ್ 1 ರಿಂದ 3 ಅಂತ ಹೇಳ್ಕೊಂಡೇನೋ ಅವ್ರದ್ದು ಇದು ಮಾಡಿದರು. ನಂತರ ಈಗ ಏನೋ 17 ಸ್ಟೇಜಿಗೆ ಹೋಗುತ್ತೆ ಅಂತ. 17 ಸ್ಟೇಜಿಗೆ ಹೋದರೆ ಮೈನರ್ ಫಾರೆಸ್ಟ್ ಅಲ್ಲ, ರಿಸರ್ವ್ ಫಾರೆಸ್ಟ್ ಅಂತನೇನೋ ಆಗುತ್ತೆ. ಆ ರಿಸರ್ವ್ ಫಾರೆಸ್ಟ್ ಅಂತ ಆದರೆ ಮತ್ತೆ ನಿಮ್ಗೆ ಯಾವುದೇ ಕಾರಣಕ್ಕೂ ಏನು ರೆವಿನ್ಯೂ ಜಾಗ ಇದೆ ಅದು ವಾಪಸ್ ಇದಕ್ಕೆ ಬರಲ್ಲ. ಅದಕ್ಕೆ ಫಾರೆಸ್ಟಿಗೆ ಹೋಯ್ತು ಅಂದರೆ ರೆವಿನ್ಯೂ ಜಾಗ ವಾಪಸ್ ರೆವಿನ್ಯೂಗೆ ಬರಲ್ಲ. ರೈತರೆಲ್ಲ ಬೀದಿಗೆ ಬರ್ತಾರೆ. ಇವತ್ತು 3 ಎಕರೆ 4 ಎಕರೆ 5 ಎಕರೆ ಜಮೀನನ್ನು ಒತ್ತುವರಿ ಮಾಡಿಕೊಂಡು ಅದರಲ್ಲಿ ಅಪ್ಲಿಕೇಶನ್ ಹಾಕ್ಕೊಂಡು 50, 53, 57 ಆಮೇಲೆ 94 ಸಿಲಿ ಅರ್ಜಿ ಕೊಟ್ಕೊಂಡು ಎಲ್ಲ ರೈತರು ಜೀವನ ಸಾಗಿಸ್ತಿದ್ದಾರೆ. ಆಮೇಲೆ ಅವ್ರು ಅಂದ್ಕೊಂಡಿರ್ಬೋದು ಅವ್ರು 4 ಎಕರೆ ಒತ್ತುವರಿ ಮಾಡಿರ್ಬೋದು ಅಂತ. ಈ ಕಡೆ ಮೂಡಿಗೆರೆ, ಈ ಕಡೆ ಬಾಳೆಹೊನ್ನೂರು ಸೈಡ್ ಆದರೆ 4 ಎಕರೆಗೆ 200 ಮೂಟೆ ಕಾಫಿ ಕುಯ್ತಾರೆ. ಅಲ್ಲಿ 4 ಎಕರೆ ಜಮೀನು ಮಾಡಿದ್ರೆ ಒಂದು 40 ಮೂಟೆ ಕಾಫಿ ಕುಯ್ಯೋದು. ಯಾಕಂದರೆ 250ರಿಂದ 300 ಇಂಚ್ ಮಳೆ ಆಗುತ್ತೆ ನಮ್ಮ ಪ್ರದೇಶದಲ್ಲಿ. ಮಳೆಗಾಲ ಮುಗಿಯೋದ್ರಲ್ಲಿ ಯಾರೂ ಅಲ್ಲಿ ಅಗರ್ಭ ಶ್ರೀಮಂತರು ಅಂತ ಯಾರಿಲ್ಲ. ಏನಂದ್ರೆ ಬದುಕೋಕ್ಕೋಸ್ಕರ ಜಮೀನು ಮಾಡ್ಕೊಂಡಿದ್ದಾರೆ. ಫಾರೆಸ್ಟು ಅಲ್ಲ, ಈಗೇನು ರೆವಿನ್ಯೂ ಜಾಗ ಅಂತ ಹೇಳ್ಕೊಂಡು ಅದನ್ನು ಒತ್ತುವರಿ ಮಾಡಿಕೊಂಡು ಅದನ್ನು ಫಾರೆಸ್ಟ್ನವ್ರು ನೋಟಿಸ್ ಕೊಟ್ಟು ಅದನ್ನು ಈಗ ಫಾರೆಸ್ಟ್ನವ್ರು ಬಿಡಿಸೋದಂತ ಆದರೆ ಅಲ್ಲಿರೋ ಜನರು ಹೋಗೋದಿಲ್ಲ. ಎಲ್ಲರೂ ಬೀದಿಗೆ ಬರ್ತಾರೆ. ನಾಳೆ ಏನಿಲ್ಲ, ಎಲ್ಲರೂ ಸೂಸೈಡ್ ಮಾಡ್ಕೊಳ್ಳೋ ಪರಿಸ್ಥಿತಿಗೆ ಬರುತ್ತೆ. ಯಾರೂ ಬದುಕೋಕ್ಕಾಗಲ್ಲ, ಬದುಕೋಕ್ಕೆ ಸಾಧ್ಯ ಆಗಿತ್ತು. ಈಗಾಗಲೇ ಕಳಸ ಭಾಗದಲ್ಲಿ ಅರಣ್ಯ ಇಲಾಖೆಯವರು ಏನು ಮಾಡ್ತಿದ್ದಾರೆ ಅಂದರೆ ಎಲ್ಲ ಹಳ್ಳಿಗಳಿಗೂ ನೋಟಿಸ್ ಕೊಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ನಾನು ಹೇಳ್ತಾ ಇರೋದು, ಈ ರೈತರಿಗೆ ನೋಟಿಸ್ ಕೊಟ್ಟು ರೈತರಿಗೆ ಈಗ ರೈತರಿಗೆ ತೊಂದರೆ ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇರೋದು, ಸರ್ಕಾರ ಮತ್ತು ಜಿಲ್ಲಾಡಳಿತ ಎತ್ತೆಚ್ಕೊಂಡು ಇದುವರೆಗೂ ಏನು 50, 53, 57 ಅರ್ಜಿಗಳನ್ನ ಕೊಟ್ಟಿದ್ದಾರಲ್ಲ, ಅದು ಇನ್ನೂ ಇಳುವರಿ ಆಗಿಲ್ಲ. ಇವರು ಏಕಾಏಕಿ ನೋಟಿಸ್ ಕೊಟ್ಟಾಗ ಆ ರೈತರೆಲ್ಲ ಆತಂಕದಲ್ಲಿದ್ದಾರೆ. ನಾನೇನು ಹೇಳ್ತಿದ್ದೇನೆ ಅಂದರೆ, ಏನಾದ್ರು ಮುಂದಿನ ದಿನಗಳಲ್ಲಿ ಒಬ್ಬ ರೈತನು ಸತ್ತರೆ, ಈಗ ಏನಾಗಿದೆ, ಅವರು ಆತಂಕದಲ್ಲಿದ್ದಾರೆ. ರೈತ ಸತ್ತರೆ ಜಿಲ್ಲಾಡಳಿತ ಮತ್ತು ಸರ್ಕಾರವೇ ಹೊಣೆ ಆಗ್ತದೆ. ನಾವು ಯಾವುದೇ ಕಾರಣಕ್ಕೂ ಮಲೆನಾಡು ಭಾಗದಲ್ಲಿ ಯಾರೂ ಕೃಷಿ ಚಟುವಟಿಕೆ ಮಾಡೋರಿಗೆ ತೊಂದರೆ ಕೊಡಬಾರ್ದು. ಈಗ ಕೆಲವರು ಹೇಳ್ತಾರೆ 100 ಎಷ್ಟು ಎಕರೆ ಸರ್ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡ್ತಾ ಇದ್ದಾರೆ. ಆ ಬದುಕು ನಾನು ಹೇಳ್ತಾ ಇರೋದು, ನಮ್ಮ ಮಲೆನಾಡು ಭಾಗದಲ್ಲಿ ಸರ್ಕಾರಿ ಜಾಬಿಗೆ ಅವನೂ ಹೋಗಲ್ಲ. ಅಲ್ಲಿ ಅವರವರೇ ಕೃಷಿ ಚಟುವಟಿಕೆ ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ಆ ಬದುಕಿಗೆ ತೊಂದರೆ ಕೊಡಬೇಡಿ, ಮಲೆನಾಡು ಶಾಂತಿಯುತವಾಗಿ ಇರಲಿಕ್ಕೆ ಬಿಡಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.